ಹರೇ ಕೃಷ್ಣ. ಯಮದೂತರು ಅಜಾಮಿಳನ್ನ ಕರ್ಕೊಂಬರೋದಕ್ಕೆ ವಿಫಲರಾಗಿ ಯಮನ ಹತ್ರ ಹೋಗಿ ಕೇಳ್ತಾರೆ, ನಿನಗಿಂತ ಯಾರು ಶ್ರೇಷ್ಠರಿದ್ದಾರೆ, ನಾವು ಯಾಕೆ ಅವನನ್ನ ಕರ್ಕೊಂಬರಕ್ಕಾಗಿಲ್ಲ ಅಂದಾಗ ಯಮ ಹೀಗೆ ತನ್ನ ದೂತರಿಗೆ ಈ 2 ಶ್ಲೋಕದಲ್ಲಿ ಉತ್ತರವನ್ನ ನೀಡ್ತಾ ಹೋಗ್ತಾನೆ. ಶ್ರೀಮದ್ ಭಾಗವತ ಸ್ಕಂದ 6 ಅಧ್ಯಾಯ 3 ಶ್ಲೋಕ 23 ಮತ್ತೆ 24ರಲ್ಲಿ ಹೀಗೆ ವಿಶ್ಲೇಷಣೆಯನ್ನ ನೀಡ್ತಾ ಹೋಗ್ತಾನೆ. ನನ್ನ ಪ್ರಿಯ ಸೇವಕರೇ, ಭಗವಂತನ ಪುಣ್ಯ ನಾಮೋಚ್ಚಾರಣದಿಂದ ಆಗುವಂತಹ ಲಾಭ ಎಂತದ್ದು ನೋಡಿ. ಅಜಾಮಿಳ ಭಗವಂತನ ನಾಮವನ್ನ ಅವನು ಬೇಕು ಅಂತ ಕರೀಲಿಲ್ಲ, ಭಗವಂತನನ್ನೇ ಅವನು ಕರೀಲಿಲ್ಲ, ತನ್ನ ಮಗನ ಹೆಸರನ್ನ ಅವನು ಕೂಗ್ತಿದ್ದ ಅಷ್ಟೇ. ಅಷ್ಟಾದ್ರೂ ಭಗವಂತನ ನಾಮವನ್ನ ಉಚ್ಚರಿಸಿದ್ದಕ್ಕೆ ಅವನು ಸಕಲ ಪಾಪಮಯ ಕಾರ್ಯಗಳಿಂದ ಮುಕ್ತಿಯನ್ನ ಪಡ್ಕೊಂಡ. ಆದ್ದರಿಂದ ಭಗವಂತನ ಪುಣ್ಯ ನಾಮೋಚ್ಚಾರದಿಂದ, ಭಗವಂತನ ಚಟುವಟಿಕೆಗಳಿಂದ, ಅವನ ಲೀಲೆಗಳನ್ನ ಯಾರು ಸಂಕೀರ್ತನೆಯನ್ನ ಮಾಡುತ್ತಾರೋ ಅಂತಹ ಒಬ್ಬ ವ್ಯಕ್ತಿ ಪಾಪಮಯ ಕಾರ್ಯಗಳಿಂದ ಮುಕ್ತಿಯನ್ನ ಪಡೆಯುತ್ತಾನೆ. ಪಾಪಮಯ ಪ್ರಕ್ರಿಯೆಗಳಿಂದ ವಿಮುಕ್ತಿಯನ್ನ ಪಡೆಯೋದಕ್ಕೆ ಇದೊಂದೇ ದಾರಿ. ವ್ಯಕ್ತಿಯು ಅಸಮಂಜಸಾಚಾರದಿಂದ ಭಗವಂತನ ಪುಣ್ಯನಾಮವನ್ನು ಉಚ್ಚರಿಸಿದರೂ ಕೂಡ ಅವನು ಅಪರಾಧ ರಹಿತವಾಗಿ ಉಚ್ಚರಿಸಿದರೆ ಭೌತಿಕ ಬಂಧನದಿಂದ ಪರಿಹಾರ ಪಡೆಯುತ್ತಾನೆ. ಭಗವಂತನ ನಾಮವನ್ನ ನೀವು ಹೇಗಾದ್ರೂ ಉಚ್ಚಾರಣೆ ಮಾಡಬಹುದು, ಆದ್ರೂ ಕೂಡ ಅದಕ್ಕೆ ಫಲ ಸಿಗುತ್ತೆ. ಉದಾಹರಣೆಗೆ ಅಜಾಮಿಳ ತುಂಬಾ ಪಾಪಿಷ್ಠನಾಗಿದ್ದ, ಆದರೆ ಸಾಯುವಾಗ ಭಗವಂತನ ಪುಣ್ಯನಾಮವನ್ನ ಉಚ್ಚರಿಸಿದನು. ಅವನು ತನ್ನ ಮಗನನ್ನ ಕರೆಯುತ್ತಿದ್ದರೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡ್ದ. ಇದಕ್ಕೆ ಹೇಳೋದು ಹಿಂದಿನ ಕಾಲದಲ್ಲಿ ಮತ್ತೆ ನಮ್ ದೊಡ್ಡವರೆಲ್ಲ ಮಕ್ಕಳಿಗೆ ದೇವರ ಹೆಸರನ್ನ ಇಡಬೇಕು. ದೇವರ ಹೆಸರನ್ನ ಇಡೋದ್ರಿಂದ ಕೂಡ, ಅವರ ಹೆಸರನ್ನ ಕೂಗೋದ್ರಿಂದ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ಬೋದು. ಭಗವಂತನ ಸ್ಮರಣೆಯನ್ನ ಮಾಡೋದ್ರಿಂದ ಎಂಥ ಲಾಭಗಳಿದೆ ಅಂತ ನಾವು ಅಜಾಮಿಳನ ಕಥೆಯಿಂದ ತಿಳ್ಕೊಬಹುದು. ಹಾಗಾಗಿ ದಯವಿಟ್ಟು ಔಟ್ಡೇಟೆಡ್ ಆದ್ರೂ ಪರವಾಗಿಲ್ಲ, ಔಟ್ಡೇಟೆಡ್ ಬೇರೆಯವ್ರು ಏನ್ ಅನ್ಕೊಂತಾರೆ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೆ ಭಗವಂತನ ಹೆಸರನ್ನ ಇಡಿ. ಇದನ್ನ ನೀವು ನೆಗೆಟಿವ್ ಆಗಿ ತಗೋತಿರೋ ಪಾಸಿಟಿವ್ ಆಗಿ ತಗೋತಿರೋ ನಿಮಗೆ ಬಿಟ್ಟಿದ್ದು. ನಿಮ್ಮ ಮಕ್ಕಳು ನಿಮ್ಮ ಇಷ್ಟ, ಆದ್ರೆ ನಿಮ್ಮ ಮಕ್ಕಳಿಗೆ ಭಗವಂತನ ಹೆಸರು ಇಡೋದ್ರಿಂದ, ಆ ಹೆಸರನ್ನ ಪದೇ ಪದೇ ಕೂಗೋದ್ರಿಂದ ಎಂಥ ಲಾಭ ಸಿಗುತ್ತೆ ಅನ್ನೋದು ನೀವು ಅಜಾಮಿಳನ ಕಥೆಯಿಂದ ಉದಾಹರಣೆಯನ್ನ ಪಡ್ಕೋಬೇಕು. ಹರೇ ಕೃಷ್ಣ.